ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಪ್ರತಿ ಆಡಳಿತದಲ್ಲೂ ಅದು ಯಾವುದೇ ಪಕ್ಷ ಇರಲಿ ಜಾತಿವಾದ ಇದ್ದೇ ಇರುತ್ತೆ. ಅದು ಈ ದೇಶಕ್ಕೆ ಅಂಟಿದ ದೊಡ್ಡ ರೋಗ, ಅನಿಷ್ಟ ರೋಗ. ಆ ರೋಗವನ್ನು ಬ್ರಾಹ್ಮಣ್ಯ ಅಂಟಿಸ್ಬಿಟ್ಟಿದೆ. ಅದರಿಂದ ಬಿಡುಗಡೆ ಈ ದೇಶಕ್ಕೆ ಕಾಣ್ತಾನೆ ಇಲ್ಲ, ಕಾಣೋದು ಕಷ್ಟ ಇದೆ. ಆದರೆ ಅದು ಯಾವುದೂ ಸಹ ಅಧಿಕೃತವಾಗಿ ಯಾರೂ ಮಾಡೋದಿಲ್ಲ. ಕದ್ದು ಮುಚ್ಚಿ ಮಾಡ್ತಾರೆ, ಬ್ಯಾಕ್ ಡೋರ್ ಎಂಟ್ರಿಯಿಂದ ಮಾಡ್ತಾರೆ, ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡ್ತಾರೆ, ಷಡ್ಯಂತ್ರ ಕುತಂತ್ರ ಮಾಡ್ಕೊಂಡು ಮಾಡ್ತಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಅಧಿಕೃತವಾಗಿ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಆದೇಶವನ್ನು ಸಹ ಸರ್ಕಾರಿ ಅಧಿಕಾರಿ ಹೊರಡಿಸ್ತಾರೆ. ಯಾದವ ಮತ್ತು ಮುಸ್ಲಿಮರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಬೇಕು ಅಂತ ಪಂಚಾಯತ್ ರಾಜ್ ನಿರ್ದೇಶಕ ಎಲ್ಲ ಪಂಚಾಯಿತಿಗಳಿಗೂ ಸಹ ಪತ್ರ ಬರೆಯೋದು ಅಂದರೆ ಏನರ್ಥ? ಅದೊಂದು ಜಾತಿವಾದಿ, ಕೋಮುವಾದಿ, ಗೂಂಡಾರಾಜ್ ಅಂತ ಅಲ್ವಾ? ಅಂತಹ ಪರಿಸ್ಥಿತಿ, ಅಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ನಿಮಗೆ ಗೊತ್ತಿದೆ, ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದಂದಿನಿಂದಲೂ ಸಹ ಆ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ನೀವು ಕಾವಿಧಾರಿಗಳಾಗಿದ್ದರೆ, ಕಾವಡನ್ನುವಂಥ ವೇಷ ಹಾಕ್ಕೊಂಡಿದ್ರೆ ಅಥವಾ ಆ ಕಾವಡನ್ನು ಹೊತ್ಕೊಂಡಿದ್ರೆ ನೀವು ಏನೇ ಮಾಡಿದ್ರೂ ಸಹ ನಿಮ್ಮ ಮೇಲೆ ಹೂವಿನ ಮಳೆಯಾಗುತ್ತೆ ಹೊರತು ಯಾವುದೇ ದೊಡ್ಡ ಮಟ್ಟದ ಕ್ರಮ ಆಗೋದಿಲ್ಲ. ಕಣ್ಣೊರೆಸೋದಕ್ಕೆ ಸಣ್ಣ ಪುಟ್ಟ ಕ್ರಮ ಮಾಡ್ತಾರೆ, ಅದು ಸಹ ಆಮೇಲೆ ಕಾಲೊತ್ತಿ ಕೈ ಒತ್ತಿ ವಾಪಸ್ ಕಳಿಸ್ಕೊಡ್ತಾರೆ. ಆದರೆ ಧರ್ಮದ ಆಧಾರದ ಮೇಲೆ ಬುಲ್ಡೋಸರ್ ಕಾರ್ಯಾಚರಣೆಗಳು, ಎನ್ಕೌಂಟರ್ಗಳು, ದಿನ ಬೆಳಗಾದರೆ ಏನೋ ಒಂದು ಪೀಡಿಸುವಂತಹ ಕೆಲಸ ಧರ್ಮದ ಆಧಾರದ ಮೇಲೆ ನಡೀತಿದ್ರೆ, ಜಾತಿಯ ಆಧಾರದ ಮೇಲೆಯೂ ಸಹ ಠಾಕೂರ್ ಸಮುದಾಯ ಏನಿದೆ, ಯೋಗಿ ಆದಿತ್ಯನಾಥ್ ಅವರ ಜಾತಿ, ಆ ಜಾತಿಯವರೇನೆ ಎಲ್ಲ ಕಡೆ ತುಂಬಿಕೊಂಡಿದ್ದಾರೆ. ಯಾವೆಲ್ಲ ಮುಖ್ಯ ಸ್ಥಾನಗಳಿದೆ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಇನ್ಸ್ಪೆಕ್ಟ್ರಿಂದ ಹಿಡಿದು ಮೇಲಧಿಕಾರಿಗಳೆಲ್ಲ ಠಾಕೂರ್ಗಳಾಗಿರ್ತಾರೆ. ಒಂದು ಆಫೀಸ್ಗೆ ಹೋಗಿ ಠಾಕೂರ್ಗಳು ಮೇಲಧಿಕಾರಿಗಳು, ಎಲ್ಲೇ ಹೋಗಿ ಠಾಕೂರ್ 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 ಎಲ್ಲ ಠಾಕೂರ್ಗಳೇ. ಅದು ದೊಡ್ಡ ಜಾತಿವಾದ ಅಂತ ಬ್ರಾಹ್ಮಣರೇ ಆರೋಪಿಸ್ತಿದ್ದಾರೆ. ಯಾಕೆಂದರೆ ಬ್ರಾಹ್ಮಣರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ. ಅದರ ಜೊತೆಗೆ ಬೇರೆ ಜಾತಿಗಳು. ಆದರೆ ಯಾದವರ ಮೇಲೆ ಮಾತ್ರ ವಿಶೇಷವಾದಂತಹ ದ್ವೇಷ ಇದೆ ನಮ್ಮ ಆದಿತ್ಯನಾಥ್ಗೆ. ಯಾಕೆ ಅಂದರೆ ಅವರೆಲ್ಲರೂ ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿಗೆ ವೋಟ್ ಹಾಕ್ತಾರೆ ಅಂತ. ಅದರ ಜೊತೆಗೆ ಮುಸ್ಲಿಮರ ಮೇಲೆ ಕೋಪ ಇದ್ದೇ ಇದೆ. ಸೊ ಈಗ ಅದನ್ನು ಅಧಿಕೃತವಾಗಿ ಅಲ್ಲಿನ ಅಧಿಕಾರಿಗಳು ತೋರ್ಪಡಿಸಿದ್ದಾರೆ. ನಮ್ಮ ದೊರೆನೇ ಹೀಗಿರ್ಬೇಕಾದ್ರೆ ನಾವ್ಯಾಕೆ ಕದ್ದು ಮುಚ್ಚಿ ಮಾಡಬೇಕು, ಓಪನ್ ಆಗಿ ಮಾಡೋಣ ಅಂತ. ಅಲ್ಲಿರುವಂತಹ ಉತ್ತರ ಪ್ರದೇಶದಲ್ಲಿರುವಂತಹ 57,691 ಗ್ರಾಮಗಳಿಗೆ, 57,691 ಎಲ್ಲ ಗ್ರಾಮಗಳಿಗೂ ಸಹ ಪಂಚಾಯತ್ ರಾಜ್ ನಿರ್ದೇಶಕರಾಗಿರುವಂತಹ ಸುರೇಂದ್ರನಾಥ್ ಸಿಂಗ್ ಅವರು ಸಹ ಠಾಕೂರೇ ಒಂದು ಆದೇಶವನ್ನು, ಒಂದು ಸರ್ಕ್ಯುಲರನ್ನು ಕಳಿಸಿದ್ದಾರೆ. ಏನು ಅಂದರೆ, ನಿಮ್ಮ ಗ್ರಾಮದಲ್ಲಿ ಯಾದವರು ಮತ್ತು ಮುಸ್ಲಿಮರು ಏನಾದರೂ ಸರ್ಕಾರಿ ಭೂಮಿಯನ್ನು ಅತಿಕ್ರಮಣ ಮಾಡಿಕೊಂಡಿದ್ದರೆ, ಸರ್ಕಾರಿ ಭವನಗಳನ್ನು ಅತಿಕ್ರಮಣ ಮಾಡಿಕೊಂಡಿದ್ದರೆ, ಸ್ಮಶಾನಗಳನ್ನು ಅತಿಕ್ರಮಣ ಮಾಡಿಕೊಂಡಿದ್ದರೆ, ಈ ಬೇರೆ ಯಾವುದೇ ಸರ್ಕಾರಿ ಸ್ವತ್ತುಗಳು, ಭೂಮಿಗಳು ಅತಿಕ್ರಮಣ ಆಗಿದ್ದರೆ ಯಾರಿಂದ? ಯಾದವರಿಂದ, ಮುಸ್ಲಿಮರಿಂದ. ಸ್ಪಷ್ಟವಾಗಿ ಬರೆದಿದ್ದಾರೆ, ಯಾದವರು ಮುಸ್ಲಿಮರಿಂದ. ಅದರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಆ ಜಾಗಗಳನ್ನು ಸರ್ಕಾರ ತನ್ನ ಸುಪರ್ದಿಗೆ ವಾಪಸ್ ಪಡೆಯಬೇಕು, ತಕ್ಷಣದಿಂದಲೇ ಜಾರಿಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ನಿರ್ದೇಶಕರು, ಪಂಚಾಯತ್ ರಾಜ್ ಇಲಾಖೆ, ಉತ್ತರ ಪ್ರದೇಶ ಸರ್ಕಾರ ಇವರು ಒಂದು ಸರ್ಕ್ಯುಲರನ್ನು ಎಲ್ಲ ಪಂಚಾಯಿತಿಗಳಿಗೂ ಸಹ ಕೊಟ್ಟಿದ್ದಾರೆ. ಎಲ್ಲ ಪಂಚಾಯಿತಿಗಳು ಸಹ ಕೊಟ್ಟಿದ್ದಾರೆ. ಒಂದು ಕಡೆ ಮಿಸ್ಟರ್ ಮೋದಿ ಒಂದು ಭಾಷಣ ಹೇಳೋದನ್ನು ವೈರಲ್ ಮಾಡ್ತಿದ್ದಾರೆ. ಈಗ ಯಾದವರನ್ನು ಹೊಗಳ್ತಾ ಇರುವಂಥದ್ದು. ಶ್ರಾವಣ ಮಾಸದಲ್ಲಿ ಯಾದವರು ಅದೇನು ಕಾವಡಿಯ ಹೊತ್ತು ಹೊರಡ್ತಿರ್ಬೇಕಾದ್ರೆ ಆ ನೋಟನೇ ಅದ್ಭುತ ಅಂತ ಮೋದಿಯವರು ಹೊಗಳ್ತಾ ಇರೋದು. ಅವರ ಶ್ರದ್ಧೆ, ಅವರ ಭಕ್ತಿ ನೋಡೋಕ್ಕೆ ಕಣ್ಣು ಸಾಲದು, 2 ಕಣ್ಣು ಸಾಲದು, ಹಬ್ಬ ಅದು ಅನ್ನೋ ರೀತಿಯಲ್ಲಿ ಮೋದಿ ಭಾಷಣ ಹೊಡಿತಾ ಇದ್ದಾರೆ. ಅದೇ ಯಾದವರು, ಶ್ರೀಕೃಷ್ಣನ ವಂಶಜರು ಅಂತ ಕರೆಸಿಕೊಳ್ಳುವಂತಹ ಯಾದವರು, ಮಹಾಭಾರತದ ಶ್ರೀಕೃಷ್ಣನ ಜಾತಿಯ ಯಾದವರನ್ನು ಪ್ರತ್ಯೇಕಿಸಿ ಅವರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಿ, ಅವರ ಜೊತೆಗೆ ಮುಸ್ಲಿಮರಿದ್ದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಿ. ಇದು ಜಾತಿವಾದ ಅಲ್ವಾ? ಅದು ಅಧಿಕೃತವಾಗಿ ಕದ್ದು ಮುಚ್ಚಿ ಮಾಡೋದಲ್ಲ, ಕದ್ದು ಮುಚ್ಚಿ ಹೇಳೋದಲ್ಲ.
ಇನ್ನೇನೋ ಕ್ಲೋಸ್ಡ್ ಡೋರುಗಳಲ್ಲಿ ಪ್ಲ್ಯಾನಿಂಗ್ ನಡೆಯೋದಲ್ಲ, ಎಂಥದ್ದು ಅಲ್ಲ. ಅಧಿಕೃತವಾಗಿ ಇಡೀ ಜಗತ್ತಿಗೆ ಕಾಣೋ ಹಾಗೆ ಒಂದು ಅಧಿಕೃತ ಆದೇಶದ ಮೂಲಕ ಯಾದವರು ಮತ್ತು ಮುಸ್ಲಿಮರು ಅಂತ ಮೆನ್ಷನ್ ಮಾಡಿ ಭೂಮಿಗಳೆಲ್ಲ ಕಸ್ಕೊಳ್ಳಿ ವಾಪಸ್ಸು ಅಂತ ಆದೇಶ ಕೊಟ್ಟಿರೋದು. ಇದು ಆ್ಯಕ್ಚುಲಿ ಇವರ ಹಿಂದುತ್ವ. ಉತ್ತರ ಪ್ರದೇಶದಲ್ಲಿ ಇಲ್ಲಿಯವರೆಗೆ ಬ್ರಾಹ್ಮಣರ ಆಡಳಿತ ಇತ್ತು, ಯಾದವರ ಆಡಳಿತ ಇತ್ತು, ದಲಿತರ ಆಡಳಿತ ಇತ್ತು. ಯಾವತ್ತೂ ಸಹ ಒಳಗೊಳಗೆ ನಡೆದಿರಬಹುದು, ದೊಡ್ಡ ಮಟ್ಟದಲ್ಲಿ ಅಥವಾ ಓಪನ್ ಆಗಿ ಅಂತೂ ಈ ರೀತಿ ಯಾವತ್ತೂ ನಡೆದಿರಲಿಲ್ಲ. ಒಂದು ಜಾತಿ ವಿಶೇಷ, ಒಂದು ಧರ್ಮ ವಿಶೇಷವನ್ನು ಮಾತ್ರ ಗುರುತು ಮಾಡಿ ಅವರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಿ, ಅವರದ್ದು ಮಾತ್ರ ಚೆಕ್ ಮಾಡಿ, ಅವರ ಮೇಲೆ ಮಾತ್ರ ಕ್ರಮ ಕೈಗೊಳ್ಳಿ ಅಂತ. ಇದು ಈ ದೇಶದ ಸಂವಿಧಾನದ ಓಪನ್ ಮರ್ಡರ್. ಇದು ಓಪನ್ ಕೊಲೆ, ಕಗ್ಗೊಲೆ ಅನ್ನೋದಕ್ಕಿಂತ ಬಹಿರಂಗ ಕೊಲೆ ಇದು. ಈ ದೇಶದ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು. ಅದು ಜಾತಿ, ಧರ್ಮ, ಲಿಂಗ ಏನೇ ಆಗಿದ್ರೂ ಸಹ, ನಿಮ್ಮ ಆಹಾರ ಪದ್ಧತಿ ಏನೇ ಆಗಿದ್ರೂ ಸಹ, ನಿಮ್ಮ ಆಚಾರ ವಿಚಾರ ಸಂಸ್ಕೃತಿ ಏನೇ ಆಗಿದ್ರೂ ಸಹ, ನಿಮ್ಮ ಭಾಷೆ ಉಡುಗೆ ತೊಡುಗೆ ಏನೇ ಆಗಿದ್ರೂ ಸಹ ನೀವೆಲ್ಲರೂ ಒಂದೇ. ಆದರೆ ಉತ್ತರ ಪ್ರದೇಶದಲ್ಲಿ ಅದು ಬೇಕಾಗಿಲ್ಲ. ಯಾಕೆ? ಹಿಂದುತ್ವದ ಕಲ್ಪನೆ. ಯಾಕೆಂದರೆ ಹಿಂದುತ್ವದ ಅಡಿಪಾಯನೇ ಒಂದು ಮನುಷ್ಯನನ್ನು ಇನ್ನೊಂದು ಮನುಷ್ಯನಿಂದ ಪ್ರತ್ಯೇಕಿಸಿ ನೋಡೋದಲ್ವ, ಭೇದ ಭಾವ ಮಾಡೋದಲ್ವ. ನೀನು ಮೇಲು, ನಾನು ಕೀಳು, ನಾನು ಮೇಲು, ನೀನು ಕೀಳು, ಜಾತಿಯ ಆಧಾರದ ಮೇಲೆ ನಡಿಬೇಕು. ಈ ಜಾತಿಯವರು ಇದು ಮಾಡಬಾರ್ದು, ಆ ಜಾತಿಯವರು ಅದು ಮಾಡಬಾರ್ದು, ಈ ಜಾತಿಯವರು ಅಲ್ಲಿಗೆ ಹೋಗಬಾರ್ದು, ಆ ಜಾತಿಯವರು ಇಲ್ಲಿಗೆ ಬರಬಾರ್ದು, ಅಸ್ಪೃಶ್ಯ ಸಮುದಾಯದಲ್ಲಿರುವವ್ರಿಗಂತೂ ಏನೂ ಕೊಡಬಾರ್ದು, ಏನೂ ಬಿಡಬಾರ್ದು, ಅವರನ್ನು ನೆಟ್ಟಿಗೆ ಬದುಕೋದಕ್ಕೆ ಬಿಡಬಾರ್ದು ಅನ್ನೋದು ಹಿಂದೂ ಧರ್ಮದಲ್ಲಿರುವಂತಹ ಅಡಿಪಾಯ, ಮನುಸ್ಮೃತಿಯ ಅಡಿಪಾಯ. ಅದು ಭದ್ರ ಬುನಾದಿ. ಅದರ ಆಧಾರದ ಮೇಲೇ ಹಿಂದುತ್ವ ಅಥವಾ ಹಿಂದೂ ಅನ್ನುವಂಥದ್ದು ಕಟ್ಟಿರುವಂತಹ ಭಾವನೆ ಇರೋದು. ಆ ಅಡಿಪಾಯವನ್ನು ಅಲುಗಾಡಿಸೋದಕ್ಕಾಗೋದಿಲ್ಲ. ಅದು ಅಲುಗಾಡಿಸಿದ್ರೆ ಹಿಂದುತ್ವನೇ ಇರಲ್ಲ, ಹಿಂದೂ ಇದು ಸಂಸ್ಕೃತಿನೇ ಇರಲ್ವಲ್ಲ. ಅದಕ್ಕೆ ಅದನ್ನು ಭದ್ರವಾಗಿ ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು BJP, RSS, ಸಂಘ ಪರಿವಾರ ಇನ್ನೊಂದಷ್ಟು ಗುಂಪುಗಳು ಮಾಡ್ತಿರ್ತವೆ. ಅಂಥವರ ಅಧಿಕಾರಕ್ಕೆ ಬಂದರೆ ಅದನ್ನು ನೇರವಾಗಿ ಮಾಡುವ ಪ್ರಯತ್ನಗಳು ನಡೀತವೆ. ಇಲ್ಲಿ ಹೇಳಬಹುದು, ಆದಿತ್ಯನಾಥೇನೋ ನೇರವಾಗಿ ಹೇಳಲಿಲ್ಲ, ಯಾರೋ ಅಧಿಕಾರಿ. ಅದೇ ಕಥೆನೇ ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ. ಅಧಿಕಾರಿ ಅಂದರೂ ಸಹ ಸರ್ಕಾರದ ಭಾಗನೇ. ಅಧಿಕಾರಿ ಸುಮ್ಮನೆ ಮಾಡಲ್ಲ. ಯಾವ ಅಧಿಕಾರಿಗೆ ಆ ಧೈರ್ಯ ಇರುತ್ತೆ? ಮುಖ್ಯಮಂತ್ರಿ ಆದೇಶ ಇಲ್ಲದೆ, ಮುಖ್ಯಮಂತ್ರಿ ಗಮನಕ್ಕೆ ಬಾರದೆ, ಅಥವಾ ಅಲ್ಲಿನ ಮಂತ್ರಿಗಳ ಗಮನಕ್ಕೆ ಬಾರದೆ, DC ಗಳ ಗಮನಕ್ಕೆ ಬಾರದೆ, ಏನು ಯಾರ ಗಮನಕ್ಕೂ ಬರ್ದೇನೆ DC ಗಳಿಗೆ, ಪಂಚಾಯತಿಗೆ ಈ ರೀತಿ ಪತ್ರ ಬರೀತಾರ, ಯಾದವರು ಮತ್ತು ಮುಸ್ಲಿಮರ ಏನು ಅತಿಕ್ರಮಣಗಳಿದ್ದಾವೆ ಅವುಗಳನ್ನು ಮಾತ್ರ ತೆರವುಗೊಳಿಸಿ ಅಂತ? ಖಂಡಿತ ಇಲ್ಲ. ಅವ್ರದಿಂದನೂ ಒಂದಿರುತ್ತೆ, ಬೆಂಬಲ ಇರುತ್ತೆ. ಅದರ ಜೊತೆಗೆ ಅವರೇ ಈ ಥರ ನಡ್ಕೊಳ್ತಿದ್ದಾರಲ್ಲ, ನಾನು ಹಂಗೆ ನಡ್ಕೊಳ್ತೀನಿ, ನನ್ನ ಜಾತಿಯವರೇ ಮುಖ್ಯಮಂತ್ರಿ, ನನ್ನ ಜಾತಿಯವರೇ DC, ಅಲ್ಲಿ DM ಅಂತ ಕರೀತಾರೆ DC ನ. ಹೀಗಿರುತ್ತೆ ಮನಸ್ಥಿತಿ. ಹಾಗಾಗಿ ಇಂಥದ್ದು ಹೊರಗಡೆ ಬರುತ್ತೆ. ಈಗ ಅದೇನೋ ಇದು ವೈರಲ್ ಆದ ನಂತರ, ಈ ಪತ್ರ ವೈರಲ್ ಆದ ನಂತರ ಆ ವ್ಯಕ್ತಿಯನ್ನು, ಆ ನಿರ್ದೇಶಕನನ್ನು, ಪಂಚಾಯತ್ ರಾಜ್ ಇಲಾಖೆಯ ನಿರ್ದೇಶಕನನ್ನು ಅಮಾನತು ಮಾಡಿದಾರಂತೆ, ಅಮಾನತಿನಲ್ಲಿ ಇಟ್ಟಿದ್ದಾರಂತೆ. ಒಂದಷ್ಟು ಪ್ರಮೋಷನ್ ಕೊಟ್ಟು ಬೇರೆ ಡಿಪಾರ್ಟ್ಮೆಂಟ್ಗೆ ಹೈಯರ್ ಪೋಸ್ಟ್ಗೆ ಹಾಕ್ತಾರೆ. ಬಿಟ್ಕೊಟ್ಬಿಡ್ತಾರ? ಪಾಪ ಠಾಕೂರ್ ಬೇರೆ, ಅವನು ಬಿಟ್ಕೊಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಸೊ ಇದು ಉತ್ತರ ಪ್ರದೇಶದಿಂದ ಬರ್ತಿರುವಂತಹ ಕೋಮುವಾದಿ, ಜಾತಿವಾದಿ, ಗೂಂಡರಾಜ್ಗೆ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.